ಪಕ್ಕ ಮನೆ ಹುಡುಗಿ ಜಡೆ ಕಿತ್ತಂತೆ. ಆ ಹುಡುಗಿ ನಿನ್ ಕೈ ಏನ ಕೇಳಕ್ ಆಗಲ್ಲ ಡಾಳಿ, ಅದಕ್ಕೆ ಕಿತ್ತು ತೋರಿಸ್ದೆ. ದಡ್ಡಪಿಂಡ್ ನನ್ನ ಮಗನೇ. ಅದಕ್ಕೆ ಹುಡುಗಿ ಅವ್ರು ಅವ್ನು ಬೆಳಿಗ್ಗೆ ಬಾಯ್ ಪಡ್ಕೊಂತ ಇದ್ಲು. ಅದಕ್ಕೆ ಅವ್ರ ಗಂಡ್ ಮನೆ ಬಿಟ್ಟು ಹೊಡೆಯ ಬಿಟ್ಟಾನೆ. ಏನಯ್ಯ ನೀನ್ ಬಾಂಬ ಇದ್ ನೀ ಕೆಲಸ ಮಾಡ್ತಾವ ಏನ ಬುದ್ಧಿ ಹೇಳಯ್ಯ. ಇಂಥ ಜಗಳನ್ನ ಮನೆಗೆ ತಗೊಂಬರ್ಬೇಡ. ನಿಮ್ಮ ಮಾವ ನನ್ ಬೋಟ್ ಈಗಲೂ ಚುಕ್ಲಿ ನಿಪ್ಪಟ್ಟು ತಗೊಂಬರಕ್ಕೆ ಕಾಸು ಕೊಡಲ್ಲ. ಈ ಜಗಳ ಎಲ್ಲಿ ತಗೊಂಬರ್ಲೆ? ಜೀವನದಾಗ ತಗ್ಗಿ ಬಗ್ಗಿ ನಡೆಯೋದ್ ಕಲ್ಕರಲೇ. ನಿನ್ನಂತ ದಡ್ಡ ಪೆಂಗ್ ನನ್ನ ಮಗನು ಈ ಊರಾಗಿಲ್ಲ ಲೇ. ಯಾರು ಹೇಳಿದ್ದು? ನಂಗೇನು ದೊಡ್ಡ ಪೆಂಗ್ನು ದೊಡ್ಡ ನನ್ನ ಮಕ್ಳು ನಮ್ಮ ಸ್ಕೂಲ್ ಆಗಮ್ಮ ಅವ್ರಂತೆ ನಮ್ಮ ಎಷ್ಟು ಹೇಳ್ತಾ ಇದ್ರು. ನೀನ್ ಹಿಂಗೆ ಮಾಡ್ತಾ ಇರು, ಉಪ್ಪಿನ ಮೇಲೆ ನೀರು ಕುಡಿಲೇಬೇಕು. ಹಂಗಿದ್ರೆ ಪಾಠ ಮೇಡಮ್ ಎಷ್ಟು ತಾನೇ ಎಕ್ಸಾಮ್ ಬರೀಬೇಕಾ? ಫಸ್ಟ್ ಮಗನ್ ಕೊಟ್ಟು ಮದ್ವೆ ಮಾಡು ಅಂದ್ರೆ ಸುಮ್ನೇನೆ ಇದೆಯಲ್ಲ ನೀನು. ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕು ಅನ್ಕಂಡೆ. ನೀನ್ ಕೋಚ್ ಎಷ್ಟೇ ಮಾಡ್ತಾ ಇದ್ದಿ. ಯಾರು ಕೊಡ್ತಾರೆ ಮಗಳನ್ನ? ಮದುವೆ ಯಾವಾಗ ಡೇಟ್ ಮಾಡ್ಕೊಳ್ಳೋಣ? ಇವ್ನು ಈ ತಲಕಿನಲ್ಲಿ ಬೀಳ್ತಾನೆ. ಯಾರು ಕೊಡ್ತಾರೆ ಹೆಣ್ಣ? ಎಲ್ಲ ಸರಿ ಆಗ್ತದಪ್ಪ. ಇಲ್ಲ, ಅವ್ನು ಪಕ್ಕ 420 ಅವನು. ಅಂತ ಓನ್ ಹೆಣ್ ಕೊಡಕತ್ತದ? ನೀನೇ ಕೊಡದ್ಮೇಲೆ ಬೇರೆ ಕೊಡೋರು ಯಾರವ್ರಪ್ಪ? ಬುದ್ಧಿ ಕಲ್ಸಿ ಕೊಡ್ತೀನಿ ನಾನು. ಅವನ ಹತ್ರ ಏನೂ ಇಲ್ಲ. ಅವನಿಗೇನು ಅಂದ ಇಲ್ವಾ, ಚಂದ ಇಲ್ವಾ, ಕಡಕ್ಕಾಗಿಲ್ವಾ, ಕದರಾಗಿಲ್ವಾ? ನಿನ್ನ ಮಗಳಕ್ಕಾಗಿ ಒದ್ದದ್ದು ದಾರ ಮಾಡಿಸಿದ್ದೀನಿ. ಸರಿ, ಇದನ್ನೆಲ್ಲ ಬಿಡಿಸು, ಆಮೇಲೆ ನೋಡೋಣ.